ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಒಂದು ಸೀಮಂತದ ವ್ಲಾಗನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟು ದಿನ ಅನ್ಕೊತಾ ಇದ್ದೆ ಶೇರ್ ಮಾಡ್ಕೊಳ್ಳೋ ಬೇಡೋ ಈ ಒಂದು ವ್ಲಾಗನ್ನು ಅಂತ. ಬಿಕಾಸ್ ಇದು ಒಂದು ಮೆಮೊರೇಬಲ್ ಡೇ ಆಗಿರುತ್ತೆ, ನನ್ನ ಲೈಫಲ್ಲೇ ಅಲ್ಲ ಎಲ್ಲರ ಲೈಫಲ್ಲೂ. ಹೆಣ್ಮಕ್ಳು ಅಂತ ಅಂದಮೇಲೆ ಈ ಒಂದು ಸೀಮಂತ ಅನ್ನೋದಾಗಿರ್ಬೋದು ಅಥವಾ ತಾಯ್ತನ ಲೈಫನ್ನು ಎಂಜಾಯ್ ಮಾಡೋ ಅಂಥದ್ದು ಎಲ್ಲ ಹೆಣ್ಮಕ್ಳಿಗೂ ಒಂದು ಮೆಮೊರೇಬಲ್ ಮೂಮೆಂಟ್ ಆಗಿರುತ್ತೆ. ಹಾಗೆ ಇದನ್ನು ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೇಬೇಡ ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಬಟ್ ಯಾಕೋ ಮನಸ್ಸು ತಡಿಲಿಲ್ಲ, ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಇವತ್ತು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೋಪ್ಸೋ ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗೇ ಇದೆ, ಬಟ್ ನನಗೆ ಒಂದು ಮೆಮೊರೇಬಲ್ ಡೇ ಅಲ್ವಾ, ಅದರಿಂದಾಗಿ ಇಷ್ಟನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ನೀ ಸ್ವಲ್ಪ ಸೈಡ್ ನಿಂತ್ಕೊಳ್ಳೋ ನೀನು ಉಡ್ಸಿ ಎಲ್ಲರೂ ದಡ ಬಡ ಮಗ ತೋರ್ಸ್ರಿ ಈ ಕಡೆ. ನೋಡು ಆಯ್ತಾ? ಅರ್ಶಿನ ಕುಂಕುಮ ಇಡು, ಅರ್ಶಿನ ಕುಂಕುಮ ಇಡು, ಹಾಕಿಸ್ತೆ ಹಾಕು. ಮಾತು ಎಲ್ಲಿ ತಾಳೆ ಇಲ್ಲ ಬೆರ್ಲು ಈ ಬೆರ್ಲು ಯಾಕೆ? ಕುಂಕುಮ ಮತ್ತೆ ಪೆಟ್ಟಿಂದ ಇಡ್ಬೇಕು. ಈ ಬೆಲ್ಲಲ್ರಿ ಹಿಂಗ ನಂಗೆ ಮುದ್ದೆ ಗೊತ್ತಿಲ್ದಾರ ನಂಗೆ ಸಾರ ಮಾಡ್ಬೇಕ, ನನ್ಗದು ಗೊತ್ತಿಲ್ಲ. ಬನ್ನಿ ಎಲ್ಲ ಇವಾಗ ಅದಿಷ್ಟು ತೆಗಿತಾರೆ. ನಾವು ಅವಾಗ ಅವಾಗ ಮಾಡಿದ್ರೆ ಗೊತ್ತಾಗುತ್ತೆ. ನೀನು ಹೇಳಿದ್ರೆ ಅವಾಗ ಅವಾಗ ಮಾಡ್ಬಿಡ್ಬೋದು. ನಿನ್ನ ಅಳಿಯ ಮಾಡಲ್ಲ ಅಂತ ಕದ್ದೇರಮ್ಮ, ಪಾಪ ಅವಳು ಬಾಯಿ ಬಿಟ್ಟು ಕೇಳಿದ್ಲು. ಮಾಡ್ದಲ್ಲ ಇಷ್ಟೊಂದು ಡೆಕೋರೇಷನ್ ಮಾಡ್ಸಿನ ಅವ್ಳು ಕೇಳಕ್ ಮುಂದೆ ಮಾಡ್ಬೇಕಾಗಿತ್ತು. ಅವ್ನು ಕೇಳಕ್ ಮುಂಚೆನೆ ಇದು ಯಾವ್ದು ಕೇಳಿರ್ಲಿಲ್ಲ, ನಾನೇ ತಂದು ಹಾಕ್ಸಿರೋದು. ನನ್ನ ಮಗ ನೋಡ್ರಿ ನೋಡಿ ಇವಾಗ ಇನ್ಯಾರು ಮಾಡ್ದಲ್ಲ, ನಾವೆಲ್ಲ ಇರಿಲ್ಲ ಅವ್ರಂಗ ನೀವು ನೋಡಿದ್ರಿ ಪಾಪ ಇವಾಗ ದಿನದಲ್ಲೇ ನಿನ್ಕ ಇವಾಗ ಸಾಯಂಕಾಲ ಗಂಟೆ ಇರ್ಲಿ ಬೇಡ, ಇವತ್ತು ಬಿಚ್ಚಬೇಡ, ನಾಳೆ ಸಾಯಂಕಾಲ ಫ್ರೆಶ್ ಸೋಪ್ ಹಾಕ್ತಾ ಎಲ್ಲ ಬೆಚ್ಬಿಟ್ಟು ಎರಡು ಹಾಕು ಸರ್. ಒಂಬತ್ತಕ್ಕೆ ಬೆಚ್ಬಿಟ್ಟದೆ. ಈ ಒಂದು ಸೀಮಂತ ಅನ್ನೋ ಶಾಸ್ತ್ರ ಏನಿದೆ ಅದು ಹೆಣ್ಮಕ್ಳಿಗೆ ಎಲ್ಲರಿಗೂ ಮುಖ್ಯವಾಗಿರುತ್ತೆ. ಬಟ್ ನಮ್ಮ ಕಡೆ ಈ ಥರ ಎಲ್ಲ ಶಾಸ್ತ್ರ ಮಾಡಲ್ಲ ಅಂತ ಇದ್ರು. ಬಟ್ ನನಗೆ ತುಂಬಾ ಆಸೆ ಇತ್ತು ಈ ಒಂದು ಸೀಮಂತ ಮಾಡಿಸ್ಕೋಬೇಕು ಅಂತ. ಬಟ್ ನನ್ನ ಒಂದು ಫ್ಯಾಮಿಲಿ ಸೈಡ್ ಆಗಿರ್ಬೋದು, ಇಲ್ಲ ರಿಲೇಟಿವ್ಸ್ ಆಗಿರ್ಬೋದು, ಇಲ್ಲಿ ನೋಡ್ತಾ ಇರೋ ಅಂಥ ಅಷ್ಟು ಜನ ಕೂಡ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಆಗಿ ರಿಲೇಟಿವ್ಸ್ ಯಾರೂ ಅಲ್ಲ, ನನ್ನ ನೇಬರ್ಸ್ ಆಗಿದ್ದರು. ನಾವಿದ್ದಂಥದ್ದು ತಮಿಳ್ನಾಡಿನಲ್ಲಿ. ಅಲ್ಲಿ ಇದ್ದಂಥ ನೇಬರ್ಸ್ನ ನಾವು ಅರಶಿನ ಕುಂಕುಮಕ್ಕೆ ಕರೆದು ಜಸ್ಟ್ ಹಾಗೆ ಆರತಿ ಮಾಡಿಸ್ಕೊಂಡು ನನಗೂ ಹಾಗೆ ನನ್ನ ಮಗುಗೂ ಒಳ್ಳೆಯದಾಗಲಿ ಅಂತೇಳಿ ಒಂದು ಐಡಿಯಾ ಹಾಕ್ಕೊಂಡಿದ್ವಿ. ಹಾಗೆ ನನ್ನ ತಂಗಿ ಒಂದೆರಡು ದಿನದ ಮುಂಚೆನೇ ಬಂದು ಬೇಬಿ ಶವರ್ ಮಾಡಿದ್ಲು. ನೀವು ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು. ಅದೇ ಥರ ಹೇಗಿದ್ದರೂ ಒಂದು 5 ಜನ ಮುತ್ತೈದೆಯರನ್ನೆಲ್ಲ ಕರೆದಿರ್ತಾರೆ. ಹಾಗೆ ಶಾಸ್ತ್ರ ಎಲ್ಲ ನಡೆಸ್ತಾ ಇರಬೇಕಾದ್ರೆ ಈ ಥರನೂ ನೀಟಾಗಿ ರೆಡಿ ಆದರೆ ಆಯ್ತಲ್ವ ಅಂತೇಳಿ ಅಮ್ಮ ನೀಟಾಗಿ ರೆಡಿ ಕೂಡ ಮಾಡಿದ್ರು. ಹಾಗೆ ಹಣ್ಣು ಹಂಪಲು ದೀಪನೇ ಅಷ್ಟೇ ತಾನೇ, ಅದನ್ನು ಹಚ್ಚಿಟ್ಬಿಡೋಣ ಅಂತೇಳಿ ಅಮ್ಮ ಮತ್ತು ನನ್ನ ತಂಗಿ ಪ್ಲ್ಯಾನ್ ಮಾಡ್ಕೊಂಡು ಇಷ್ಟು ಮಾಡಿದರು. ಹಾಗೆ ಹಿಂದ್ಗಡೆ ಬ್ಯಾಕ್ಗ್ರೌಂಡಿಗೂ ಫೋಟೋಸ್ ತೆಗಿಬೇಕಾಗತ್ತೆ, ಮತ್ತು ತಿರ್ಗಾ ಚೆನ್ನಾಗಿ ಬರಲ್ವಲ್ಲ
ಫೋಟೋಸ್ ಎಲ್ಲ ಅಂತ ಹೇಳಿ ನಮ್ಮ ಒಂದು ಕ್ರಿಯೇಟಿವ್ ಐಡಿಯಾ ಯೂಸ್ ಮಾಡ್ಕೊಂಡು ಏನೋ ಒಂದು ಮಾಡೋಕ್ಕೂ ಕಿತಾಪತಿ ಮಾಡಿಬಿಡ್ತೀವಿ ಅಂತ ಹೆದರ್ಕೊಂಡು ಹಸ್ಬೆಂಡ್ ಬಂದು ಈ ಥರ ಒಂದು ಶಾಮಿಯಾನ ಒಂದು ಹೇಳಿ ಹಾಕ್ಸಿ ಕೊಟ್ಟಿದ್ರು. ಬಿಕಾಸ್ ನನಗೆ ಚೆನ್ನೈ ಸಿಲ್ಕ್ ಮಾಡೋದು ಅವರಂತೆ ಮಾಡ್ತಾರೆ ಅಂತೆ, ಇಲ್ಲಾಂದ್ರೆ ಅಲ್ಲಿ ಹೆಚ್ಚು ಮಾಡ್ಕೊಂಡು ಅಲ್ಲೋ ಇಲ್ಲಿ ಮೊಬೈಲ್ ನೋಡು. ಫೋಟೋ ಎತ್ಕೊಂಡು ಸುಡಿ. ಎಲ್ಲಿಗೆ ಬಂದಿದ್ದೀರಾ? ಇಲ್ಲಿ ನೋಡಿ, ಇಲ್ಲಿ ಫೋಟೋ ಹಾಕೊಂಡು ಸುಡಿ. ಹಾಯ್. ಯಾರದು? ಇಲ್ಲಿ ಇಲ್ಲಿ ಇಲ್ಲಿ. ಯಾರದು? ಅಲ್ಲಿ ಈಗ ನೋಡ್ದ. ಆಯ್ತು, ಎಲ್ಲಿಗೋ ಬಂದ್ಬಿಟ್ಟಿದೀವಲ್ಲ ನಂಗೆ ಅಲ್ಲ? ಸಮುದ್ರಲ್ಲೂ ವಿಡಿಯೋ ಮಾಡ್ತೀರಾ? ವಿಡಿಯೋ ಆಗ್ತಾ ಇದೆ. ಅವರೆಲ್ಲರೂ ಆ ಕಡೆನೆ ಬಂದಿಲ್ಲ, ಮೀನ್ ಕವರ್ ಆಗ್ತಾ ಇದೆ. ಯಾವ ಊರು ದೇವ್ರು? ಹಾ ಯಾವ ಊರು? ಹನುಮಂತಪುರ. ಇವ್ರು ಮಾತಾಡ್ತಾರೆ ರಾಮಚಂದ್ರ ಹನುಮಂತಪುರ ಅಂತ ಊರೊಳಗೆ ಯಾವುದೋ ಒಂದು ಊರು ನಮಗೆ. ಇವತ್ತು ನಾಮಕರಣಕ್ಕೆ ಹೋಗಿದ್ದು, ಅದಾದ್ಮೇಲೆ ಇವತ್ತು ಬಂದ ನಮ್ಮ ಕಡೆಗೆ. ಹಂಗೆ ಹತ್ರ ಯಾವಾಗಲೂ ಒಂದೊಂದ್ಸತಿ ಬರೋದು ಅಕ್ಕಂಗೆ ನೋಡಿ ಇವಾಗಲೇ ಅದೃಷ್ಟ ಕೊಡು ಬಂದಿದ್ದಾರೆ. ಅಯ್ಯೋ ಅವಳು ನಾನು ಹೇಳೇ ಇಲ್ಲ ಕದ್ದಿದೆ. ನೆನ್ನೆ ಅವತ್ತು ಅಣ್ಣ ಸಿಕ್ಕಿದ್ರು ಹಿಂಗ ಎಲ್ಲ ಹೋಗಿದ್ರು ಅಂತ ಅಂದಿದ್ದು, ನಾನು ನೋಡೇ ಇಲ್ಲಮ್ಮ, ನಾನು ಕರ್ಕೊಂಡೇ ಹೋಗಿಲ್ಲ. ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ನಾನು ಇವಾಗ ಬಂದಿದ್ದು. ಅವಳು ಕರ್ಕ ಬಂದ್ರೆ ಅವಳ ಆಮೇಲೆ ಬರೋದಿಲ್ಲ, ಅವಳು ಇಲ್ಲಿ ಬಿಟ್ಟು ಇರ್ತಾಳೆ ಬಿಟ್ರೆ. ಪೌಡ್ರ್ ಹಾಕು ಅಂದ್ರೆ ಮೇಕಪ್ ಮಾಡ್ಬೇಕು ತಾನೆ ಒಂಚೂರು. ಪೌಡ್ರ್ ಹಾಕಂದ್ರೆ ಹಾಕೊಳ್ಳಿ. ಏ ಅಲ್ಲಿಗೆ ಯಾರು ಅಡ್ಡ ಇಟ್ಟಿದ್ದು ಕನ್ನಡ ಚೆನ್ನಾಗಿದೆ ಅದು. ಬಿಡ್ರಿ ಹೋಗ್ ಕಡೆ. ಏಯ್ ಮಾ ಜ್ಯೂಸ್ ನನ್ ತಂಗಿ ನಿನ್ಗಿಂತ ಸೂಪರ್ ಆಗಾಳೆ ರೀ. ಅಲ್ಲ ಅಲ್ಲ ನಮ್ಮ ಕಡೆ ನಾನು ಒಪ್ಕೊಂತಾರೆ. ಯಾರ ತಗೋತಿಲ್ಲ ಸೈಡ್ ಸೈಡ್ ಇರ್ಲಿ ಇರು. ಏ ಇರ್ಲಿ ತೊಳಿ ಈಗೆಲ್ಲ ಮುಟ್ಟಲ್ಲ ಅಂತ. ಆಯ್ತು. ನಿಮ್ಗೆ ಹೇಳಿದ್ದಲ್ಲ. ಹೂವ ಹೂವ ಭಾಳ ಚೆನ್ನಾಗಿದೆ ಅಲ್ಲ. ಕಾಫಿ ನಿಮ್ ತಂಗಿ ಯಾವಾಗ ಬಂದ? ಅವಳು ಬಂದು ಜ್ಯೂಸ್ ಕುಡಿತೀರ ನಾನು? ಏನು ಅಜ್ಜಿ ಕೊಟ್ಟ ಇದು ಕೊಟ್ಟ ನಿನಗೆ ಬೇಕಾ? ಕುಡಿ ಸ್ವಲ್ಪ. ಇದು ಕೋಲ್ಡ್ ಇದೆ, ಕುಡಿ. ನೀರು ಕೊಡು ಸಾಕು. ಅಜ್ಜಿ ಅಕ್ಕ ಬರಲಿಲ್ಲ? ಅದೇ ಹುಡುಗಕ್ಕ ಸ್ನಾನ ಮಾಡಿಸ್ಬೇಕು, ನಾನು ಲೇಟು ನೋಡಿ ಬರ್ತೀನಿ ಅಂದ್ರು. ಗೊತ್ತಿಲ್ಲ, ಬೆಳಗ್ಗೆ ನೋಡ್ದಾಗಿದ್ರು. ಆಮೇಲೆ ಮತ್ತೆ ಕರೆಯಕ್ಕೆ ಅಂತ ಹೋದಾಗ ಅಂಗಡಿ ಕ್ಲೋಸ್ ಮಾಡ್ಕೊಂಡಿದ್ದಿತ್ತು. ಈಗ ಅದಕ್ಕೆ ಫೋನ್ ಮಾಡಿಸಿದೆ. ಇಷ್ಟೇನಾ? ಇನ್ನೂ ಬೇಕಾ? ನೀನು ಅಷ್ಟೇ ಕುಡಿತೀಯ? ಇನ್ನೂ ಬೇಕಾ? చేస్తేనే చూడి బిజీనే వాళ్ళు ఫోన్ ನೀವೆಲ್ಲ ಅನ್ಕೊತಾ ಇರ್ಬೋದು ಈ ಒಂದು ಫಂಕ್ಷನಿಗೆ ಯಾಕೆ ರಿಲೇಟಿವ್ಸ್ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿನ ಕರೆದಿಲ್ಲ ಅಂತ. ಬಿಕಾಸ್ ಲೈಕ್ ಲಾಸ್ಟ್ ಮಿನಿಟ್ವರೆಗೂ ಸೀಮಂತ ಅನ್ನೋದು ನನ್ನ ಮನಸ್ಸಿನಲ್ಲಿತ್ತು. ಬಟ್ ಹೇಗೋ ಏನೋ ಅನ್ನೋದು ಸ್ವಲ್ಪ ಡೌಟಲ್ಲೇ ಇದ್ದಿತ್ತು. ಬಟ್ ಜಸ್ಟ್ ನೀಟಾಗಿ ರೆಡಿಯಾಗಿ ಫೋಟೋಸ್ನ ತೆಗೆಸ್ಕೋಬೇಕು ಅನ್ನೋ ಆಸೆ ಕೂಡ ಇತ್ತು. ಆ್ಯಂಡ್ ಫೈನಲ್ ಕೂಡ ಆಗಿತ್ತು ಅಷ್ಟೇ ಮಾಡೋದು.
ಅದ್ರ ಜೊತೆಗೆ ಒಂದು 5 ಜನ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ತೊಗೊಂಡ್ರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದು. ಬಟ್ ಕೊನೆಗೆ ಇದು ಗ್ರ್ಯಾಂಡ್ ಫಂಕ್ಷನ್ ಥರನೇ ಆಗಿದೆ. ಹಾಗೆ ಯಾರಿಗೂ ಕೂಡ ಇನ್ವೈಟು ಮಾಡಿಲ್ಲ, ಯಾರಿಗೂ ಕೂಡ ಹೇಳೋಕ್ಕೂ ಹೋಗಿರಲಿಲ್ಲ. ಬರ್ರಿ ಮಡ್ಲು ತುಳಿ. ತೆಗಿ ಆ ಕಡೆ ಇಟ್ಕೊರಿ. ಅಮ್ಮ ಮಡ್ಲು ತುಂಬ್ರಿ ಅಮ್ಮ. ಅವ್ರು ನಿಂತ್ಕೊಳಕ್ಕಾಗಲ್ಲ. ಕೈ ಏನು ಇರ್ತಕ್ಕಾಗಲ್ಲ. ಅದು ಹೂವ ಯಾರು ಹಾಕ್ತಾ ಇದ್ದಾರೆ? ಹಾಗೆ ನನಗೆ ಇಲ್ಲಿ ಏನು ನೇಬರ್ಸ್ ಅಂತ ಸಿಕ್ಕಿದ್ರು ಅವರೇ ನನಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರನೇ ಆಗೋಗಿದ್ರು. ನನ್ನ ಒಂದು ಆಯಸ್ಸು ಆರೋಗ್ಯ, ಹಾಗೆ ನನ್ನ ಮಗುವಿನ ಆಯಸ್ಸು ಆರೋಗ್ಯ, ತಾಯಿ ಮಗು ಇಬ್ಬರು ಚೆನ್ನಾಗಿರಲಿ ಅಂತ ಪ್ರೆಗ್ನೆಂಟ್ ಆದಾಗಿಂದ ಡೆಲಿವರಿ ಆಗೋವರೆಗೂ ಅವ್ರುಗಳು ತುಂಬಾ ಆಶೀರ್ವಾದ ಮಾಡಿದ್ದಾರೆ ಅಂತ ಅಂದ್ಕೊತೀನಿ. ಬಿಕಾಸ್ ಅವರೆಲ್ಲ ನನಗೆ ನೇಬರ್ಸ್ಗಿಂತ ಹೆಚ್ಚಾಗಿ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸೇ ಆಗೋಗಿದ್ರು. ನನಗೆ ಏನು ಬೇಕು, ಏನು ಬೇಡ, ಹೇಗಿರಬೇಕು ಅನ್ನೋದನ್ನೆಲ್ಲ ಅವ್ರುಗಳು ನೋಡ್ಕೊತಾ ಇದ್ದರು. ಏನೇ ಕಷ್ಟ ಇದ್ದರೂ ಅವ್ರುಗಳ ಹತ್ರ ಶೇರ್ ಮಾಡ್ಕೊಳ್ಳೋ ಅಷ್ಟು ಕ್ಲೋಸ್ ಆಗೋಗಿದ್ದೆ. ಹಾಗೆ ಲಾಸ್ಟ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ಲೋಸ್ ಆಗಿದ್ದರು. ಹಾಗೆ ಇವರೆಲ್ಲ ಎಷ್ಟು ಬೇಜಾರು ಮಾಡ್ಕೊತಾ ಇದ್ರು. ಬಿಕಾಸ್ ನನ್ನ ಒಂದು ಈ ಸೀಮಂತದ ಶಾಸ್ತ್ರ ಆದಮೇಲೆ, ಮಗು ಆದಮೇಲೆ ನಾನು ತಮಿಳ್ನಾಡು ಬಿಟ್ಟು ಬೆಂಗಳೂರಿಗೆ ಬರಬೇಕಾಗಿತ್ತು. ಎಡೆ ಅಡಿಕೆ ಮಾಡೋದು, ಬಾಳೆಹಣ್ಣು ಮಾಡೋದು, ಹೂವು ಮಾಡೋದು, ಹೂವ ತಲೆ ತಿನ್ಸ್ಬಿಡಿ ಅಮ್ಮ. ಮೊದಲ ಬಂದ್ಬಿಡ್ದು, ಇದೆಲ್ಲ ಹಾಕ್ಬಿಡಿ. ಎಡೆ ಅಡಿಕೆ ಮೊದಲ ಬಂದು, ಬಾಳೆಹಣ್ಣು ಎರಡು ಮಾಡೋದು. ಕೊಡೋದು ತಟ್ಟೆ ಕೊಡೋದು ಸ್ವಲ್ಪ 3 ಸತಿ ಎತ್ತು. ಕೊಡೋದು
ಅದನ್ನ ಇಟ್ಕೊಂಡು ಬಲ್ಕಾಲಿಕ್ಕಿ ಮುಂದೆ ಹೋಗು. ಬಲ್ಕಾಯಿ ಕಡೆ ಹೋಗಿ ಅಡುಗೆ ಮನೆಗೆ ದೇವ್ರ ಮುಂದೆನಾಗ ಇಲ್ಲ ದೇವ್ರ ಮನೆನಾಗ ಅಲ್ಲೇ ಇಟ್ಕೊಡು. ಅನ್ನನೇ ಇಟ್ಕೊಬೇಕು. ಬಿಡಿ ಇಸ್ಕೊಳ್ತೇವೆ ಇಸ್ಕೊಳ್ಳಿ ಅದು ಹಿರಿಯರ ಮನೆ போய் கொடுத்துட்டு வா போ. அட்டி அம்தான் கொடுத்துட்டா. இப்போ இங்கே கொடுத்துட்டு வா போ. இந்த கையில போ. கொஞ்ச மிட்டாய் வாயில வச்சுக்கோ. அத்தைக்கு வந்து கூட்டிட்டு போறேன். நான் கூட்டிட்டு போறவா? ರೆಡಿ ಆಗ್ಬಿಟ್ಟಿದ್ದೀರಲ್ಲ ಅದಕ್ಕ அப்படி இந்த கையில அப்படி ಇಲ್ಲ ಅವ್ರ ಮನೆಯವ್ರು ಚೆನ್ನಾಗಿ ಮಾತಾಡ್ತಾರೆ. ಬಿಡಲ್ಲ ಆ ವಚ್ಚಿಡು ಆಂಟಿ ಪಂಚು ಮಿಠಾಯಿ ಅದ್ ಕೈಯೆಲ್ಲ ಇದಾಯ್ತು. ಸರಿ ಕೊಡ್ತಾಳೆ. ಅವಳೇ ತಿನ್ಕೊಂತಾಳೆ. அங்க பாருங்க வயிற்றுல பாப்பா இருக்குது. பாப்பா கூட இதெல்லாம் பண்ண கூடாது. வயிற்றுல ಆಂಟಿ ಅಯ್ಯೋ ಅಕ್ಕ ಅವ್ರು ಏನು ಹೇಳಿಲ್ಲ, ಮುಂಚೆನೇ ಹೇಳ್ಬಿಟ್ಟಿದ್ದೆ. ನಮ್ದು ಪ್ಲಾನ್ ಏನು ಇರ್ಲಿಲ್ಲ, ಬರೀ ನಾವೇ ಇರೋದು ಅನ್ಕೊಂಡು ಆಮೇಲೆ ಎಲ್ಲಿರೋ ಅಷ್ಟೊಂದು ಕಮ್ಮಿ ಆಯ್ತು. ನಮಗೂ ಏನಿಲ್ಲ, ಸುಮ್ಮನೆ 5 ಜನ ಒಂದ್ ನಿಮಿಷ ಇರೋ ಅಂಕಲ್ ಅಣ್ಣ ಕಂಡ. ಅಯ್ಯೋ ಕುತ್ಕೊಳ್ಳಿ, ಅವರೆಲ್ಲ ಮೀಟಿಂಗ್ ಅಲ್ಲ ಅವ್ರೆ. ಫೋಟೋ ಅಲ್ಲೇ ಅಕ್ಕ ಮಾತಾಡ್ತಾರೆ, ಕುತ್ಕೊಳ್ಳಿ ಬರ್ತಾರೆ. ಅವ್ನಿದ್ದೆ ಬಂದ್ಬಿಟ್ಟದೆ ಇರಲ್ಲ. ಅಲ್ಲ ಅವ್ರು ಮೂರ್ತಿ ಅವ್ರು. ಬಲೂನ್ ಮೊಟ್ಟು ಏನದಾನೆ ಪಂಚಮಿಠಾಯಿ ಅವಳೇ ಕೊಟ್ಟಿದ್ದು. ಅದು ತಿನ್ಸಲ್ವಾ? ಅತ್ತವ ಎಲ್ಲಿ ಹೆಚ್ಚಿಬಿಡು. ನೋಡು, ನಾನು ಹಾಕೊಳ್ಳ ಬಾಯಿಗೆ ನೋಡು. ನೀನ್ ಮಾಡ್ಬಿಡೋಗು. ನಾನ್ ತಿನ್ಸಲ್ಲ, ನೀನ್ ಕೊಟ್ಬಿಡು ಅಂತ ಕೊಟ್ಟಿದ್ ನನ್ನ ಹತ್ರ. ಚಿಕ್ಕ ಬಂದ್ಬಿಡ್ತೀನ ಪಾಪ ಪಾಪ ಪಾಪ. ಅಕ್ಕ ಏನಿದು? ಓ ಇಷ್ಟು ಮಾತ್ರ ಸೈಲೆಂಟ್ ಆಗಿರೋದೆ. ಮನೆ ಫುಲ್ ಅವಳ್ದೇ ಆಗೋಗಿರೋದು ಇವಾಗ. ಏನ್ ಮಾಡಿಸ್ಕೊಂತ ಇರೋದು? ಹಂಗಲ್ಲ, ಹಿಂಗೆ ಬಾರಿ ಬಾಯಿ ಅವಳಿಗೆ. ಅಲ್ಲಮ್ಮ ನಿಜವಾಗ್ಲೂ ಹೋಗ್ಬಿಟ್ಟು ಕುತ್ಕೊಳ್ಳಿ. ಅದೇಕೆ ಕೇಳ್ತಾ ಇದೆ. ಅಲ್ಲಮ್ಮ ಬೇಡ, ಇಲ್ಲೇ ಇರು, ಇವತ್ತು ಇಲ್ಲೇ ಇರು. ಅಮ್ಮಗೆ ಹೇಳಿ ಇಲ್ಲೇ ಇರ್ತೀನಿ ಅಂತ. ಹಿಂಗೆ ಇರ್ತೀಯ? ಎಲ್ಲ ಅಣ್ಣ ಅವತ್ತು ಬರ್ತೀನಂತ ಬಂದಾರ, ಆಮೇಲೆ ಬರೇ ಇಲ್ಲ. ಆಮೇಲೆ ಅಲ್ಲಿಂದ ಬಂದೆ, ನಾನು ಮೈಸೂರಿಗೆ ಹೋದೆ. ಮೈಸೂರಿಂದ ಬಂದು ಅಲ್ಲಿ ಇವತ್ತಿನ ದಿನ ಇವ್ರ ಟೈಮ್ ತಗೊಂಡಿರೋದೇ ಹೆಚ್ಚು. ಬಿಟ್ಟು ಮೊನ್ನೆ ಮೈಸೂರಲ್ಲಿ ಬುಧವಾರದಿಂದನೂ ನಾವು ಮೈಸೂರಾಗಿರ್ಬೇಕಾಯ್ತು. ಮತ್ತೆ ಬಿಟ್ಟೋದ್ರಿಂದ ಅಳ್ತಾಳೆಲ್ಲ ಅಂತ ಹೇಳ್ಬಿಟ್ಟು 3 ದಿವಸ ಪೋಸ್ಟ್ಪೇಡ್ ಮಾಡಿದ್ದೆ ಕೆಲಸ ಮುಂದಕ್ಕೆ. ನಾಳೆ ಬೆಳಗ್ಗೆ ಎದ್ದಡಿಕೆ ಹೋಗ್ಬೇಕು. ಯಾಕಕ್ಕ ಇಷ್ಟು ಲೇಟ್? ನಿಮ್ ಕೈ ಎಲ್ಲ ವೈಟಿಂಗ್, ನಮ್ದೆಲ್ಲ ಆಯ್ತು. ಹೋಗ್ರಿ ಕುಂಕುಮಕ್ಕೆ ಹೋಗಿ. ಶ್ವೇತಾ ಇಲ್ಲಿ ಕಳಿಸ್ಬಿಟ್ರೆ ಮತ್ತೆ ಎಲ್ಲ ಎಲ್ಲ ಕರ್ಕೊಂಡು ಹೋಗ್ತಾನೆ. ತಿನ್ನಿ போது ஒண்ணு. அது மட்டும் எல்லாம் அவங்களுக்கு மட்டும் வாங்கிக்க. ಅಲ್ಲಿ ಮಾತಾಡ್ತದೆ. ಫೋಟೋನ ವಿಡಿಯೋನ ಮಾಡ್ಕೊ. ಫೋಟೋಗ್ರಾಫರ್ ಒಳಗೆ ಹೋಗೋದೆ. ಫೋಟೋಗ್ರಾಫರ್ ಒಳಗೆ ಹೋಗೋದೆ. ಫೋಟೋಗ್ರಾಫರ್ ಬಿಸಿ ಇದೆ. ದೀಪು ಫೋಟೋಸ್ಗೆಲ್ಲ ದುಡ್ಡು ಕೊಡಕ್ಕಲ್ಲ, ನೀ ಫೋಟೋ ತೆಗೆದ್ಬಿಟ್ಟು ಎಲ್ಲೆಲ್ಲ ಹೋಗ್ತಿದ್ಯಾ? ತಗೋ ನೀನ್ ಫೋಟೋ ತೆಗಿ. ನೀನೇನ್ ಮಾಡ್ತಾ ಇದ್ಯಾ? ಆಂಟಿ ಒಂದ್ ನಿಮಿಷ ರೀ. ಇಲ್ಲಿ ಬಿಡಮ್ಮ. ಏ ಇಲ್ಲಿ ಆಂಟಿ.
ಆಮೇಲೆ ಕೊಡೋದು ಕಷ್ಟ. ತಲೆ ಸೈಡಾಗಿ ನಿಲ್ಲಿ. ಅಂಕಲ್ ಎಲ್ಲಿ ಹೋಗಿದ್ದಾರೆ? ಹಾಂ ತೆಗ್ದಾಯ್ತು ತೆಗಿಲಿಲ್ಲ. ಎಲ್ಲಿ ಮಗಳ ಕರ್ಕೊಂಡು ಹೊಡಿಬೇಡ ಅದಕ್ಕೆ. ಬಂದು ಬಾತ್ರೂಮ್ ಮಾಡ್ಕೊಬೇಕು. ಕಲ್ಸಾಬಿ ಕಲ್ಕಿಲ್ಲ ನಾನು ಅವೆಲ್ಲ ನೋಡಿ ಮಾತಾಡ್ ನಾನು ಮುಗ್ದೋಗಿರ್ತದೆ ನೋಡ್ಕೊಂಡು ಅಕ್ಕನೇ ಅಂತೆ. ಅದು ನನಗೆ ಅವಾಗಿಂದ 4ರಿಂದ 5 ಇಬ್ಬರು ಹಂಗೆ ಕತ್ಬಿಟ್ಲು. ಸರಿ ನಮ್ಗೂ ನನ್ನ ಮಕ್ಳಾಯ್ತು ನಾವು ಆಂಟಿ ಆದ್ರೆ ಬಿಡಮ್ಮ. ನೀವು ಆದ್ರೆ. ಹ್ಞೂ ಅಲ್ಲಿ ಮಾತಾಡ್ತಾ ನಿಂತಾವ್ರು ನೋಡಲ್ಲಿ. ಹತ್ಕೊಂಡ್ಬಿಡ್ತಾನೆ. ಅವ್ನಿಗೆ ನಿದ್ದೆ ಬಂದ್ಬಿಟ್ಟೈತೆ. ಬರ್ರಿ ಏನ್ ಮಗ ಇದು? ಫೋಟೋ ಕೊಡಿ. ಫ್ಯಾಮಿಲಿ ಒಂದು ಫೋಟೋ ಕೊಡಿ. ಅಲ್ಲ ಮಾಮ ಬಂದ್ರೆ ತೆಗಿಬೋದಿತ್ತು. ಹಾಂ ಎಲ್ಲಿದೆ? ಫೋಟೋಗೆ ಹಾರ ಹಾಕೋಬೇಕಾ? ಅಯ್ಯೋ 100 ನೋಡಿಲಿ ಇಮೇಲ್ಸ್ 100 ಮೇಲ್ಸ್ ಆಗೋಯ್ತಾ? ಈಗ ಅದಕ್ಕೆಲ್ಲ ರಿಪ್ಲೈ ಮಾಡ್ಬೇಕಾ ನೀನು? ಮನೆ ಒಂಥರ ಫಂಕ್ಷನ್ ಹಾಲ್ ಬುಕ್ Thank you so much for watching this video. Have a nice day. Bye bye. Take care.